ವಾವ್ ಬ್ಯೂಟಿಫುಲ್. ಲೋ ಭಗತ್, ಕೋಟೆ ನೋಡು ಎಷ್ಟು ಅದ್ಭುತವಾಗಿದೆ. ದುರ್ಗ್ ಕೋಟೆ ಬಹದ್ದೂರ್ ಕೋಟೆ ಅಂತ ಕೇಳಿದ್ದೆ, ನಿಜವಾಗ್ಲೂ ಬಹದ್ದೂರ್ ಕೋಟೆನೇ ಕಣೋ. ಅಲ್ಲಿ ನೋಡ್ರು ಆ ಬತೆರೆಗಳನ್ನು, ಆ ಕೋಟೆಯ ಸಾಲುಗಳನ್ನು, ರಿಯಲಿ ಬ್ಯೂಟಿಫುಲ್ ಕಂಡ್ರು. ಕೀರ್ತಿ, ಅದೇನೋ ಅಷ್ಟೇ ಎತ್ತರದಲ್ಲಿ ಅಡಗಿನ ಥರ ಕಾಣ್ತಿದೆಯಲ್ಲ. ಚಂಡಾ ಬತೇರಿ, ದುರ್ಗದ ರಾಜಲಾಂಛನ, ಹನುಮತ್ ಗೌಡ ಧ್ವಜ ರಾರಾಜಿಸಿದ ಸ್ಥಳ ಅದು. ಸೂಪರ್ ಮಗ, ಆ ವಿಷಯ ಕೇಳಿದ್ರೇನೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ ಕಣೋ. ಹೌದು ಚಂದು, ಮೈಯೆಲ್ಲ ರೋಮಾಂಚನೂ ಆಗ್ತಿದೆ, ಮನ್ಸಿಗೆ ತುಂಬ ಸಂತೋಷನೂ ಆಗ್ತಿದೆ. ಬರೀ ಹೊರಗಿಂದನೇ ನೋಡಿ ರೋಮಾಂಚನ ಸಂತೋಷ ಅಂತ ಹೊಗಳ್ತಾ ನಿಂತ್ರೆ ಹೇಗ್ರೋ. ಉಕ್ಕಿನ ಕೋಟೆ ಒಳಗಡೆ ನೋಡೋದು ಬೇಕಾದಷ್ಟಿದೆ, ನಡೀರೋ ಹೋಗೋಣ. ಸ್ನೇಹಿತರೆ, ಇದು ಕಾಮಗೇತಿ ಬಾಗಿಲು ಅಂತ. ಈ ಉಕ್ಕಿನ ಕೋಟೆಯ ಹೆಬ್ಬಾಗಿಲು ಕೂಡ ಹೌದು. ವಾವ್ ಸೂಪರ್. ಲೇ ಮಿತ್ರ, ಅಲ್ಲಿ ನೋಡು, ಎಂತೆಂಥ ಕಲ್ಗಳನ್ನ ಹೇಗೆಲ್ಲ ಎತ್ತಿಟ್ಟು ಜೋಡಿಸಿ ಆಶ್ಚರ್ಯನ ಸೃಷ್ಟಿಸಿದ್ದಾರಲ್ಲೋ. ಬರೀ ಅಚ್ಚರಿ ಅಲ್ಲ ಭಗತ್, ಮಹಾನ್ ಅಚ್ಚರಿ, ರಿಯಲ್ ವಂಡರ್. ದುರ್ಗದ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅನ್ನೋದು ಸತ್ಯನೇ ಕಂಡ್ರು. ಅದೇ ಸಂತೋಷದಲ್ಲಿ ಒಂದು ಫೋಟೋ. ಇದು ಶ್ರೀ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ. ದುರ್ಗವನ್ನು ಆಳಿದ ಅರಸರಿಗೆ ತಾಯಿ ಶ್ರೀ ಉತ್ಸವಾಂಬೆ ರಾಜಮಾತೆ ಹೇಗೋ, ಈ ಮಹಾತಾಯಿ ಮೇಲು ದುರ್ಗದ ಅಧಿದೇವತೆ, ಕೋಟೆಯ ಶಕ್ತಿ ಮಾತೆ, ದುರ್ಗದ ಗ್ರಾಮ ದೇವತೆ. ಹೇ ಚಂದು, ಲೋ ಭಗತ್, ಅಲ್ಲೋಡ್ರೋ, ವಾಟ್ ಅ ಬ್ಯೂಟಿ. ವಾವ್, ಅಮೇಝಿಂಗ್ ಕಣೋ.
ಶಾಲೆ. ಇದು ಅರಮನೆ ಆವರಣ. ದುರ್ಗದ ಕೋಟೆಯ ಅಂದ ನೋಡೋಕ್ಕೆ 2 ಕಣ್ಗಳು ಸಾಲದು, ಚಂದನ ಹೊಗಳೋಕೆ ಪದಗಳೇ ಸಾಲದು. ಸ್ವರ್ಗ ಸ್ವರ್ಗ ಇದ್ದಾಗಿದೆ. ಚಂದು, ದುರ್ಗ ನಿಜವಾಗಿ ಸ್ವರ್ಗನೇ. ಈ ಮಣ್ಣನ್ನು ಆಳಿದ ಮಹಾಪ್ರಭುಗಳು ನಾಡು ನುಡಿ ನೆಲ ಜಲದ ರಕ್ಷಣೆಗಾಗಿ ಪ್ರಜೆಗಳ ಕ್ಷೇಮಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ವ್ಯವಸ್ಥಿತವಾಗಿ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ ತಿಳಿಯುತ್ತೆ. ಹಾಗೆ ಅವರ ಬಗ್ಗೆ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಅವರು ಗ್ರೇಟ್ ಕಣೋ. ಭಗತ್, ಅಂದು ಪ್ರಜೆಗಳಿದ್ದರೆ ನಾವು, ನಾವಿದ್ದರೆ ನಾಡು ಎಂದು ನಾಡಿನ ಒಳಿತಿಗಾಗಿ ಎಷ್ಟೆಲ್ಲ ಶ್ರಮಿಸಿದ್ದಾರೆ ಆ ಮಹಾನುಭಾವರು. ಆದರೆ ಇಂದು ನಾವಿದ್ದರೆ ನಾಡು, ನಾಡು ಇದ್ದರೆ ಪ್ರಜೆಗಳು ಎಂದು ಅಧಿಕಾರಕ್ಕಾಗಿ, ಹಣ ಸಂಪತ್ತಿಗಾಗಿ, ಅವರ ಹೆಂಡತಿ ಮಕ್ಕಳ ಸುಖಕ್ಕಾಗಿ ಶ್ರಮಿಸುತ್ತಿದ್ದಾರೆ ದೇಶವನ್ನು ಆಳುತ್ತಿರುವ ಈ ಮಹಾನುಭಾವ. ನೋಡು ಭಗತ್, ದುರ್ಗ ಸ್ವರ್ಗ ಅಂದೆ ಅಲ್ವಾ? ಮೇಲ್ದುರ್ಗ ನಿಜಕ್ಕೂ ಸ್ವರ್ಗನೇ ಕಣ. ಆದರೆ ಕೆಳದುರ್ಗ ಅಂದರೆ ನಗರ ನಿಜಕ್ಕೂ ನರಕ ನರಕ ಆಗಿದೆ. ಸಮಸ್ಯೆ ಎಂಬ ಸಾಗರದಲ್ಲಿ ಮುಳುಗಿ ಹೋಗಿದೆ ಕಣ. ಇಂತಹ ಶತಶತಮಾನ ಇತಿಹಾಸವಿರೋ ಐತಿಹಾಸಿಕ ನಗರದಲ್ಲೂ ಕೂಡ ದುರ್ಗ ಇರೋದು ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲೇ ಅಲ್ವಾ ಭರತ್? ಇಂಥ ಐತಿಹಾಸಿಕ ನಗರದಲ್ಲೇ ನೂರಾರು ಸಮಸ್ಯೆಗಳಿವೆ. ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ಸರಿಯಾದ ರಸ್ತೆಗಳಿಲ್ಲ, ಚರಂಡಿ ವ್ಯವಸ್ಥೆ ಕೇಳಾಗೇ ಇಲ್ಲ, ಊರೆಲ್ಲ ಹುಡುಕಿರು, ಒಂದೇ ಪಾರ್ಕ್ ಇಲ್ಲ. ನಮ್ಮ ದುರ್ಗ ಜಿಲ್ಲೆಯಲ್ಲಿ ಎಷ್ಟೋ ಪ್ರೇಕ್ಷಣೀಯ ಸ್ಥಳಗಳಿದ್ರು ಬರೋ ಪ್ರೇಕ್ಷಕರಿಗೆ ಮಾಹಿತಿ ತಿಳಿಸೋಕೆ ಒಂದು ಮಾಹಿತಿ ಕೇಂದ್ರ ಇಲ್ಲ. ಅಷ್ಟೇ ಯಾಕೆ ಭಗತ್, ಇಂಥ ಬಹದ್ದೂರ್ ಕೋಟೆ ಇರೋ ಊರಲ್ಲಿ ಕಡೆ ಪಕ್ಷ ಕೋಟೆಗೆ ಹೋಗಕ್ಕೆ ಒಳ್ಳೆ ರಸ್ತೆ ಇಲ್ಲ. ಕೋಟೆ ಎಲ್ಲಿದೆ ತಿಳಿಸೋಕೆ ಊರೆಲ್ಲ ತಡ್ಕಾಡಿರು, ಒಂದು ಬೋರ್ಡ್ ಇಲ್ಲ. ಇದು ಬರೀ ನಮ್ಮೂರಿನ ಸಮಸ್ಯೆ ಅಷ್ಟೇ ಅಲ್ವಲ್ಲ ಭಗತ್, ದೇಶದ ಸಮಸ್ಯೆ, ಸುಮಾರು ವರ್ಷಗಳಿಂದ ಆಗಿರೋ ಸಮಸ್ಯೆ. ಚುನಾವಣೆ ಬಂದಾಗ ಒತ್ತುವ ಬೆರಳನ್ನು ರಾವಣ, ಜರಾಸಂಧ, ಕೀಚಕ, ಯಮನಂತಹ ರಾಜಕೀಯ ವ್ಯಕ್ತಿಗಳಿಗೆ ಮಾರಿಕೊಂಡು ಅಭಿವೃದ್ಧಿ ಅಂದರೆ ಹೇಗೋ ಸಾಧ್ಯ? ಹೌದು ಕಣೋ, ಬಂಡವಾಳ ಹಾಕಿದವನು ಲಾಭದ ಕಡೆ ನೋಡ್ತಾನೆ ಹೊರತು ನಾಡಿನ ಪ್ರಗತಿಗೆ ಕಣ್ಣೆತ್ತೂ ನೋಡ್ಲಾರ. ಬಡವರ ಏಳಿಗೆಗೆ ಶ್ರಮಿಸ್ಲಾರ, ರೈತರಿಗೆ ದನಿಯಾಗ್ಲಾರ. ಅಂಥವನು ವ್ಯವಸ್ಥೆನ ಇನ್ನೆಲ್ಲಿಂದ ಸರಿಪಡಿಸ್ತಾನೆ? ಇಂಥ ರಾಜಕೀಯ ವ್ಯಕ್ತಿಗಳಿಂದ ಪ್ರಜಾಪ್ರಭುತ್ವದ ಅರ್ಥ ಬದಲಾಗಿ ಸುಮಾರು ದಶಕಗಳಾಗಿವೆ. ಪ್ರಜೆಗಳಿಂದ ಓಟು, ಪ್ರಜೆಗಳಿಗಾಗಿ ನೋಟು, ಪ್ರಜೆಗಳಿಗೋಸ್ಕರ ಪಡಿಪಾಟು ಅನ್ನೋ ಹಾಗಾಗಿದೆ. ಕೊಳಕು ವ್ಯವಸ್ಥೆಗೆ ದಾರಿ ಆಗಿದೆ. ಅದರಿಂದನೇ ಇಷ್ಟೆಲ್ಲ ಪರದಾಟ. ಇದು ಹೀಗೆ ಮುಂದುವರೆದ್ರೆ ಹೇಗೋ? ಇದಕ್ಕೆ ಅಂತ್ಯನೇ ಇಲ್ವಾ? ಆರಂಭ ಅಂತ ಇದ್ಮೇಲೆ ಅಂತ್ಯ ಇದ್ದೇ ಇರುತ್ತೆ. ಕತ್ತಲಿನ ಸುರಂಗದ ಆಚೆ ಬೆಳಕು ಇದ್ದೇ ಇರುತ್ತೆ. ಆ ಬೆಳಕು ತರೋ ಪ್ರಯತ್ನ ಆಗ್ಬೇಕಷ್ಟೆ. ಅದಕ್ಕೇನು ಯುದ್ಧ ಮಾಡಬೇಕಾಗಿಲ್ಲ. ಪ್ರಜೆಗಳಾದ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳನ್ನು ಧಾರಿತು ಒತ್ತ ಬೆರಳನ್ನು ನಿಷ್ಠಾವಂತ ರಾಜಕಾರಣಿಗಳಿಗೆ ನಮ್ಮ ಮತವನ್ನು ದಾನ ಮಾಡಿದ್ರೆ ಆಗ ಉಳುತ್ತವೆ ರಾವಣ, ಜಲಸಂಧ, ಕೀಚಕ, ಯಮನಂತ ಕೆಟ್ಟ ಮರಗಳು. ಆಗ ನಡೆಯುತ್ತೆ ನಿಜವಾದ ರಾಜಕಾರಣ. ಅಂದರೆ ರಾಷ್ಟ್ರದ ಜನಪರ ಕಾಳಜಿ, ರಕ್ಷಣೆ, ಬದಲಾಗುತ್ತೆ ವ್ಯವಸ್ಥೆ, ಶುದ್ಧವಾಗುತ್ತೆ ಸಮಾಜ, ಹಸನಾಗುತ್ತೆ ಬಡವರ ಬದುಕು. ಆಗ ಬದಲಾಗುತ್ತೆ ರಾಜ್ಯಗಳು, ಬಲಿಷ್ಠವಾಗುತ್ತೆ ಭಾರತ. ಆಗ ಒಳ್ಳೆಯ ದಿನಗಳು ಖಂಡಿತ, ಅಭಿವೃದ್ಧಿ ನಿಶ್ಚಿತ. ಹೌದು ಕೀರ್ತಿ, ನೀನು ಹೇಳಿದ್ದು ನಿಜ. ನಮ್ಮ ಒಂದೇ ಒಂದು ತಪ್ಪನ್ನು ತಿದ್ದುಕೊಂಡ್ರು, ಒತ್ತುವ ಬೆರಳನ್ನು ಬದಲಾಯಿಸಿಕೊಂಡ್ರೆ, ಇಷ್ಟೆಲ್ಲ ಒಳಿತಿರುವಾಗ ಬದಲಾಯಿಸಿಕೊಳ್ಳದಿದ್ರೆ ನಾವು ಮನುಷ್ಯ? ನಿಜವಾಗಿಯೂ ಭಾರತಾಂಬೆಯ ಮಕ್ಕಳ? ಖಂಡಿತವಾಗಿಯೂ ಕನ್ನಡಮ್ಮನ ಕಂದಮಗಳ? ಹೌದು ಕೀರ್ತಿ, ನೀನು ಹೇಳಿದ್ದು ನಿಜ. ನಮ್ಮ ಒಂದೇ ಒಂದು ತಪ್ಪನ್ನು ತಿದ್ದುಕೊಂಡ್ರು, ಒತ್ತುವ ಬೆರಳನ್ನು ಬದಲಾಯಿಸಿಕೊಂಡ್ರೆ, ಇಷ್ಟೆಲ್ಲ ಒಳಿತಿರುವಾಗ ಬದಲಾಯಿಸಿಕೊಳ್ಳದಿದ್ರೆ ನಾವು ಮನುಷ್ಯ? ನಿಜವಾಗಿಯೂ ಭಾರತಾಂಬೆಯ ಮಕ್ಕಳ? ಖಂಡಿತವಾಗಿಯೂ ಕನ್ನಡಮ್ಮನ ಕಂದಮಗಳ?